ನಾವು ದುಡ್ಡನ್ನು ನಿಯಂತ್ರಿಸಬೇಕೇ ಹೊರತು ದುಡ್ಡು ನಮ್ಮನ್ನ ನಿಯಂತ್ರಣ ಮಾಡಬಾರ್ದು. ಯಾರಾದರೂ ನಿಮಗೆ ದುಡ್ಡು ಮುಖ್ಯ ಅಲ್ಲ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ದಣಿದು ದುಡಿಯೋ ಜೊತೆಗೆ ದಣಿಯದೇ ದುಡಿಯೋದನ್ನ ಕಲಿತಾಗ ಮಾತ್ರ ಆರ್ಥಿಕ ಪ್ರಗತಿ ಸಾಧ್ಯ ಆಗುತ್ತೆ. ಮನುಷ್ಯ ಮತ್ತೆ ದುಡ್ಡು ಸುಮ್ಮನೆ ಕೂತ್ರೆ ಕ್ರಮೇಣ ಮೌಲ್ಯ ಕಳ್ಕೊತಾರೆ. 2026ರಲ್ಲಿ ನೀವು ಹಣಕಾಸಿನ ಪ್ರಗತಿ ಸಾಧಿಸಲು ಬೇಕಾದಂತ ಸರಿಯಾದ ಸೂತ್ರಗಳು ಈ ವಿಡಿಯೋದಲ್ಲಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಜನ ಏನ್ ಅನ್ಕೋತಾರೆ ಅಂತ ಹೇಳಿದ್ರೆ, ನಾವು ದುಡಿತೀವಿ ಆದ್ರೆ ನಮ್ಮ ದುಡಿಮೆನೆ ಸಾಕಾಗೋದಿಲ್ಲ ಅಂತ. ಇನ್ನೊಂದಷ್ಟು ಜನರಿಗೆ ನಾವು ದುಡಿತೀವಿ, ಒಂದಷ್ಟು ಸಂಪಾದನೆ ಕೂಡ ಬರ್ತದೆ, ಬಟ್ ಹೂಡಿಕೆ ಮಾಡೋದಿಕ್ಕೆ ಆಗ್ತಾ ಇಲ್ಲ, ಉಳಿತಾಯ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಹಾಗಿದ್ರೆ ಅಂಥವರು ದುಡಿಮೆಯನ್ನ ಜಾಸ್ತಿ ಮಾಡಿಕೊಂಡು ಹೂಡಿಕೆ ಮಾಡಿ ಉಳಿತಾಯ ಮಾಡೋದ್ರ ಜೊತೆಗೆ ಸ್ಥಿತಿವಂತರಾಗೋದು ಹೇಗೆ? ಎಸ್, ಅದನ್ನ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಇವರು ಸೀನಿಯರ್ ಜರ್ನಲಿಸ್ಟ್, ವೈಯಕ್ತಿಕ ಹಣಕಾಸು ಬರಹಗಾರರು, ಹಾಗೆಯೇ ಬಾಸ್ವಾಲ ಸಂಸ್ಥೆಯ ಕಂಟೆಂಟ್ ವಿಭಾಗದ ಮುಖ್ಯಸ್ಥರು. ಮತ್ತೆ ಆಗ್ತಾಡ ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವ್ರು ನಮಸ್ತೆ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಎಸ್ ಶರತ್ ಅವ್ರು, ಎಷ್ಟೋ ಜನ ಕೇಳ್ತಾರೆ, ನಾವು ದುಡಿತೀವಿ ಆದ್ರೆ ನಾವು ಮಾಡುವಂತ ದುಡಿಮೆಯಿಂದ ಬರೋ ಸಂಪಾದನೆ ಸಾಕಾಗ್ತಾ ಇಲ್ಲ, ಅದರಿಂದ ಉಳಿತಾಯನೂ ಆಗಲ್ಲ, ಹೂಡಿಕೆ ಮಾಡೋದಿಕ್ಕೂ ಆಗಲ್ಲ ಅಂತ. ಅವರು ಕೂಡ ಹೂಡಿಕೆ ಉಳಿತಾಯ ಮಾಡ್ಬೋದಾ? ನೋಡಿ ಶೇಷ, ಯಾವಾಗ್ಲೂ ದುಡ್ಡನ್ನ ನಾವು ನಿಯಂತ್ರಣ ಮಾಡಬೇಕೇ ಹೊರತು ದುಡ್ಡು ನಮ್ಮನ್ನ ನಿಯಂತ್ರಣ ಮಾಡಬಾರ್ದು. ತುಂಬಾ ಜನ ಹೇಳ್ತಾರೆ ದುಡ್ಡಿಂದ ಏನಾಗಲ್ಲ, ದುಡ್ಡಿಗೆ ತುಂಬಾ ಮಹತ್ವ ಕೊಡಬಾರ್ದು ಅಂತ ಹೇಳಿ. ಆದ್ರೆ ಯಾರಾದ್ರೂ ಆ ರೀತಿ ದುಡ್ಡಿಗೆ ಮಹತ್ವ ಕೊಡಬೇಡಿ, ಅದು ದುಡ್ಡಿಂದ ಏನೂ ಆಗಲ್ಲ ಅಂತ ಹೇಳಿದ್ರೆ ಅವರು ಅರ್ಧ ಸತ್ಯ ಹೇಳ್ತಿದ್ದಾರೆ ಅಥವಾ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿ ನಾವು ಹೇಳ್ಬೋದು. ನೋಡಿ, ದುಡ್ಡಿಂದ ಎಲ್ಲಾ ಸಮಸ್ಯೆಗೂ ಸೊಲ್ಯೂಷನ್ ಸಿಗದೆ ಹೋಗ್ಬೋದು, ಆದ್ರೆ ಬಹಳಷ್ಟು ಸಮಸ್ಯೆಗಳಿಗೆ ಮೂಲ ಕಾರಣ ದುಡ್ಡು ಆಗಿರುತ್ತೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೋಡಿ, ನಾವೆಲ್ಲರೂ ದಣಿದು ದುಡಿತೀವಿ, ಅಂದ್ರೆ ಕಷ್ಟಪಡ್ತೀವಿ, ದುಡಿಮೆ ಮಾಡ್ತೀವಿ, ಕೈಯಲ್ಲಿ ಸಂಪಾದನೆ ಮಾಡ್ತೀವಿ. ಆದ್ರೆ ಆ ರೀತಿ ದಣಿಯದೇ ಕೂಡ ದುಡಿಯೋದನ್ನ ಕಲಿತಾಗ ಮಾತ್ರ ನಾವು ಆರ್ಥಿಕವಾಗಿ ಪ್ರಗತಿಯನ್ನ ಕಾಣಬಹುದು. ಈ ದಣಿಯದೇ ದುಡಿಯೋದು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ಬರ್ತೀನಿ. ಮೊದಲನೇದಾಗಿ ಮೂಲ ಸಮಸ್ಯೆ ಏನಪ್ಪಾ? ನಮ್ಮ ಆರ್ಥಿಕ ಸಾಕ್ಷರತೆ ಅನ್ನೋದೇ ಮೂಲ ಸಮಸ್ಯೆ. ನಮ್ಮ ದೇಶದಲ್ಲಿ ಈ ಸಾಕ್ಷರತೆ ಅಂದ್ರೆ ಓದಕ್ಕೆ ಬರೆಯಕ್ಕೆ ಬರುವಂತವರ ಪ್ರಮಾಣ ಆಲ್ಮೋಸ್ಟ್ 76-77% ಇದೆ. ಆದ್ರೆ ಹಣಕಾಸು ಸಾಕ್ಷರತೆ, ಮನಿ ಮ್ಯಾನೇಜ್ಮೆಂಟ್ ಗೊತ್ತಿರುವಂತವರ ಸಂಖ್ಯೆ 27% ಮಾತ್ರ. ಅಂದ್ರೆ ಏನನ್ನ ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಬಹಳಷ್ಟು ಜನರಿಗೆ ಬೇಸಿಕ್ಸ್, ಉಳಿತಾಯ, ಹೂಡಿಕೆ, ಸಾಲ ತಗೊಳ್ಳೋದು ಇದ್ರ ಬಗ್ಗೆ ಜ್ಞಾನನೇ ಇಲ್ಲ ಅನ್ನುವಂಥದ್ದು. ಯಾಕೆ ಆ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸುಮಾರು 18-19 ವರ್ಷ ಓದ್ತೀವಿ. ಸ್ಕೂಲು, ಕಾಲೇಜು, ಡಿಗ್ರಿ ಎಲ್ಲಾ ಹಂತದಲ್ಲಿ ನಾವು ಓದಿದ್ರು ಕೂಡ ನಮ್ಗೆ ಎಲ್ಲೂ ಕೂಡ ಹಣಕಾಸು ನಿರ್ವಹಣೆ ಬಗ್ಗೆ ಹೇಳಿಕೊಡೋದಿಲ್ಲ. ಈಗ ಮತ್ ನಮ್ ತಂದೆ ತಾಯಿ ಕೂಡ ಏನ್ ಹೇಳ್ತಾರೆ ಅಂದ್ರೆ, ಚೆನ್ನಾಗ್ ಓದು, ಒಳ್ಳೆ ಕೆಲ್ಸಕ್ಕೆ ಸೇರ್ಕೋ, ಸಂಪಾದನೆ ಮಾಡು ಅಂತ ಹೇಳ್ತಾರೆ. ಸಂಪಾದನೆ ಮಾಡಿದ ದುಡ್ಡನ್ನ ಏನ್ ಮಾಡ್ಬೇಕು ಅಂತ ಹೇಳ್ಕೊಡೋದಿಲ್ಲ. ಹಾಗಾಗಿ ತುಂಬಾ ಮುಖ್ಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಮನಿ ಮ್ಯಾನೇಜ್ಮೆಂಟ್ ನ ಬೇಸಿಕ್ಸ್ ಅನ್ನ ತಿಳ್ಕೊಳ್ಳೇಬೇಕು. ನೀವು ಹೇಳ್ಬೋದು, ನಾನೊಬ್ಬ ಎಕ್ಸ್ಪರ್ಟ್ ಅನ್ನ ಇಟ್ಟು ಮ್ಯಾನೇಜ್ ಮಾಡಿಸ್ತೀನಿ ಅಂತ. ನೀವು ಯಾರೋ ಎಕ್ಸ್ಪರ್ಟ್ ಸಹಾಯ ಪಡ್ಕೋತಿರ್ತೀರಲ್ಲ, ಅವ್ರು ಅದನ್ನ ಸರಿಯಾಗಿ ಮಾಡ್ತಿದಾರಾ ಅಂತ ತಿಳ್ಕೊಬೇಕಾದ್ರೂ ನಿಮಗೆ ಕನಿಷ್ಠ ಮನಿ ಮ್ಯಾನೇಜ್ಮೆಂಟ್ ನ ನಾಲೆಡ್ಜ್ ಇರಲೇಬೇಕು. ನೋಡಿ, ತುಂಬಾ ಸಿರಿವಂತರು ಅಥವಾ ಸ್ಥಿತಿವಂತರು ಏನಿರ್ತಾರೆ, ಅವರು ಯಾರದೇ ಕೈಯಲ್ಲಿ ದುಡ್ಡನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಕೊಟ್ಟರು ಕೂಡ ಅವರು ಅದ್ರ ಮೇಲೆ ಒಂದು ದೃಷ್ಟಿ ಇಟ್ಟಿರ್ತಾರೆ, ಅವರು ಗಮನ ಹರಿಸ್ತಾರೆ. ಯಾಕದು ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಮನಿ ಮ್ಯಾನೇಜ್ಮೆಂಟ್ ನ ಬೇಸಿಕ್ಸ್ ಅವ್ರಿಗೆ ಗೊತ್ತಿರುತ್ತೆ. ಇದನ್ನ ಪ್ರತಿಯೊಬ್ರು ನಾವು ಅರ್ಥ ಮಾಡ್ಕೋಬೇಕು. ಹಣಕಾಸು ಸಾಕ್ಷರತೆಯನ್ನ ಕಲಿಯದೆ ಗಳಿಕೆ ಸಾಧ್ಯ ಇಲ್ಲ. ಅಂದ್ರೆ ಅರಿವಿನಿಂದ ಗಳಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಲಿಕೆಯಿಂದಷ್ಟೇ ಗಳಿಕೆ ಸಾಧ್ಯ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಬ್ಸಲ್ಯೂಟ್ಲಿ ಹೌದು. ಯಾಕಂದ್ರೆ ಹಣಕಾಸು ಸಾಕ್ಷರತೆ ಗೊತ್ತಾಯ್ತು ಅಂತ ಹೇಳಿದ್ರೆ, ನಾವು ಎಷ್ಟು ದುಡಿತೀವೋ ಅದರಲ್ಲಿ ಹಣವನ್ನ ಉಳಿಸೋದಿಕ್ಕೂ ಸಾಧ್ಯ, ಹೂಡಿಕೆ ಮಾಡೋದಿಕ್ಕೂ ಸಾಧ್ಯ, ಬೆಳೆಸೋದಕ್ಕೂ ಸಾಧ್ಯ ಅಂತ ಒಂದಾಯ್ತು. ಇನ್ನು ಎರಡನೇದು, ಈಗ ನೋಡಿ, ಹೂಡಿಕೆ ಮಾಡ್ಬೇಕು ಅಂತ ಹೇಳಿದ್ರೆ ಉಳಿತಾಯನೇ ತಳಹದಿ. ಉಳಿತಾಯ ಅಂದ್ರೆ ನಮ್ಮ ಲೆಕ್ಕಾಚಾರದಲ್ಲಿ ಹೆಂಗೆ, ಬಂದ ಆದಾಯದಲ್ಲಿ ಖರ್ಚು ಮಾಡಿದ ನಂತರ ಉಳಿದಿದ್ದು ಉಳಿತಾಯ. ನಾವು ಉಳಿತಾಯದ ಸೂತ್ರವನ್ನ ಬದಲಿಸ್ಕೋಬೇಕು. ನಮ್ಮ ಆದಾಯದಲ್ಲಿ, ಬಂದ ಆದಾಯದಲ್ಲಿ ಉಳಿತಾಯ ಮಾಡಿದ ನಂತರದಲ್ಲಿ ಖರ್ಚು ಮಾಡೋದನ್ನ ಕಲಿಬೇಕು. ಅಂದ್ರೆ ಖರ್ಚು ಮಾಡಿದ ನಂತರ ಉಳಿದದ್ದು ಉಳಿತಾಯ ಅಲ್ಲ, ಬಂದ ಆದಾಯದಲ್ಲಿ ಉಳಿಸಿದ ನಂತರ ಖರ್ಚು ಮಾಡಬೇಕು. ಅದು ಸರಿಯಾದ ಉಳಿತಾಯದ ಕ್ರಮ. ಮತ್ತೆ ಈಗೊಂದು ಸಿಂಪಲ್ ಥಂಬ್ ರೂಲ್ ಇದೆ, 50-30-20 ರೂಲ್ ಅಂತ ಹೇಳಿ. ಈ 50 ಅಂದ್ರೇನು, ನಿಮಗೆ
ಬಂದ ಆದಾಯದಲ್ಲಿ 50% ಹಣವನ್ನ ಅಗತ್ಯ ವೆಚ್ಚಗಳಿಗೆ ಬಳಸಬೇಕು. ಅಂದ್ರೆ ಪ್ರಯಾಣ, ಊಟ, ವಸತಿ ಇಂಥ ಅಗತ್ಯಗಳಿಗೆ. ಇನ್ನು 30% ಅನ್ನ ನಿಮಗೆ ವಾಂಡ್ಸ್ ಅಂದ್ರೆ ನಿಮ್ಮ ಇಷ್ಟಗಳ ಸಿದ್ಧಿಗೆ, ನಿಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಬಳಸ್ಕೋಬೇಕು. ಅಂದ್ರೆ ನಂಗೊಂದು ಒಳ್ಳೆ ಮೊಬೈಲ್ ಖರೀದಿ ಮಾಡ್ಬೇಕು ಅಂತಿರುತ್ತೆ, ಅಥವಾ ಒಂದು ಒಳ್ಳೆ ಲ್ಯಾಪ್ಟಾಪ್ ಖರೀದಿ ಮಾಡ್ಬೇಕು ಅಂತಿರುತ್ತೆ, ಅಥವಾ ಇನ್ನೇನೋ ಆಸೆ, ಒಂದು ಒಳ್ಳೆ ಬಟ್ಟೆ ಖರೀದಿ ಮಾಡ್ಬೇಕು ಅಂತಿರುತ್ತೆ. ಆ ರೀತಿಯ ಅಗತ್ಯಗಳಿಗೆ ಬಳಸ್ಕೋಬೇಕು. ಇನ್ನು ಕಡ್ಡಾಯವಾಗಿ 20% ಹಣವನ್ನ ಉಳಿತಾಯ ಮಾಡಲೇಬೇಕು ನಮ್ಮ ಗಳಿಕೆಯಲ್ಲಿ. ಇದು ಬೇಸಿಕ್ ತಮ್ ರೂಲ್. ಹಾಗಂತ ಬರೀ 20% ಉಳಿಸಿದ್ರೆ ಸಾಕ ಅಂತ ಹೇಳಿದ್ರೆ ನಮ್ಮ ಆದಾಯ ಜಾಸ್ತಿ ಆದಂಗೆ ನಮ್ಮ ಉಳಿತಾಯದ ಪ್ರಮಾಣವನ್ನ ಹೆಚ್ಚಿಸ್ತಾ ಹೋಗ್ಬೇಕು. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಆದಾಯ ಬಂದ ತಕ್ಷಣ ಉಳಿಸಿದ ನಂತರ ಖರ್ಚು ಮಾಡಿ, ಆವಾಗ ನಿಮ್ಮ ಕೈಯಲ್ಲಿ ದುಡ್ಡು ಉಳಿಯುತ್ತೆ. ಎಸ್, ಈ 2 ಪಾಯಿಂಟ್ಗಳಿಂದ ಯಾರು ಬೇಕಾದ್ರೂ ತಮಗೆ ಬರುವಂತ ಹಣದಲ್ಲಿ ಉಳಿತಾಯ ಮಾಡೋದಕ್ಕೆ ಸಾಧ್ಯ ಇದೆ. ಇನ್ನು ನೆಕ್ಸ್ಟ್, ಈಗ ಬರೀ ಉಳಿತಾಯ ಹೂಡಿಕೆ ಮಾಡಿದ್ರೆ ಸಾಕ ಅಂತ ಹೇಳಿದ್ರೆ, ಉಳಿತಾಯ ಹೂಡಿಕೆಯನ್ನ ಸುಗಮವಾಗಿ ಮಾಡ್ಬೇಕಾದ್ರೆ ನಾವು ತುರ್ತು ನಿಧಿಯನ್ನ ಕಾಯ್ದಿಟ್ಕೋಬೇಕು. ಈಗ ನೋಡಿ, ಸಡನ್ ಆಗಿ ಏನೋ ಖರ್ಚುಗಳು ಬರ್ತವೆ, ಮನೇಲಿ ಯಾರಿಗೂ ಅನಾರೋಗ್ಯ ಆಗತ್ತೆ, ಅಂತ ಖರ್ಚುಗಳನ್ನು ನಿಭಾಯಿಸಬೇಕಾದ್ರೆ ನಮಗೆ ಆಪತ್ಕಾಲದ ಆಪ್ತ ಮಿತ್ರನಂತಿರುವ ಎಮರ್ಜೆನ್ಸಿ ಫಂಡ್ ಇರಬೇಕು. ಈಗ ನೋಡಿ, ಎಷ್ಟೋ ಜನಕ್ಕೆ ಸಡನ್ ಆಗಿ ಕೆಲಸ ಹೋಗ್ಬೋದು. ಸಡನ್ ಆಗಿ ಕೆಲಸ ಹೋದಾಗ ನಾವ್ ಏನ್ ಮಾಡ್ತೀವಿ, ಅಲ್ಲಿ ಉಳಿತಾಯದ ದುಡ್ಡನ್ನೆಲ್ಲ ತೆಗೆದು, ಹೂಡಿಕೆ ಮಾಡಿರುವ ದುಡ್ಡನ್ನೆಲ್ಲ ತೆಗೆದು ನಾವು ಅದನ್ನ ಬಳಸ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ. ಆಗ ಹೂಡಿಕೆಗಳು ಹೊಳಿ ತಪ್ತವೆ. ನಾವ್ ಏನ್ ಮಾಡ್ಬೋದಪ್ಪ, ಈ ಎಮರ್ಜೆನ್ಸಿ ಫಂಡ್ ಅನ್ನ ಹೇಗ್ ಮಾಡ್ಕೋಬೇಕು ಅಂತ ಕೇಳಿದ್ರೆ, ನಮ್ಮ 6 ತಿಂಗಳ ಖರ್ಚಿನ ಬಾಬ್ತನ್ನ, ಅಂದ್ರೆ ತಿಂಗಳಿಗೆ ನನ್ನ ಖರ್ಚಿನ ಬಾಬ್ತು 30,000 ರೂಪಾಯಿ ಅಂತ ತಗೊಂಡ್ರೆ 6 × 3 = 18, 1,80,000 ರೂಪಾಯಿಯನ್ನ ನಾವು ಎಮರ್ಜೆನ್ಸಿ ಫಂಡ್ ಅಲ್ಲಿ ಇಟ್ಕೋಬೇಕು. ಈ ಎಮರ್ಜೆನ್ಸಿ ಫಂಡ್ ನ ದುಡ್ಡನ್ನ ಎಲ್ಲಿಡ್ಬೇಕಪ್ಪ ಅಂತ ಹೇಳಿದ್ರೆ, ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ, ಅಥವಾ ಅಲ್ಪಾವಧಿ FD ಗಳಲ್ಲಿ, ಮತ್ತೆ ಈ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ ಅಂತೇಳಿ ಇರುತ್ತೆ. ಬೇಕಾದಾಗ ದುಡ್ಡನ್ನ ವಾಪಸ್ ಪಡೆದುಕೊಳ್ಳುವಂತ ಅವಕಾಶ ಇರುವಂತ ಹೂಡಿಕೆ ಅದು. ಎಲ್ಲಿ ನಿಮಗೆ ಬೇಕು ಅಂದಾಗ ದುಡ್ಡು ವಾಪಸ್ ಸಿಗುತ್ತೋ ಅಂತ ಜಾಗದಲ್ಲಿ ಈ ಎಮರ್ಜೆನ್ಸಿ ಫಂಡ್ ಅನ್ನ ಇಟ್ಕೊಳ್ಳಿ. ಎಮರ್ಜೆನ್ಸಿ ಫಂಡ್ ಇಟ್ಕೊಂಡಾಗ ಇನ್ಯಾರ ಹತ್ರನೋ ಕೈ ಚಾಚುವಂತ ಸಂದರ್ಭ ಬರಲ್ಲ. ಅಗತ್ಯದ ಸಂದರ್ಭದಲ್ಲಿ ನೀವು ಹೂಡಿಕೆಗಳನ್ನ ಬಿಡಿಸುವಂತ ಸಂದರ್ಭ ಎದುರಾಗಲ್ಲ. ಹೂಡಿಕೆಗಳು ಸುಗಮವಾಗಿ ನಡೀತವೆ, ಮತ್ತೆ ಅನಗತ್ಯವಾಗಿ ಯಾರ ಹತ್ರನೋ ಸಾಲ ಕೇಳುವಂತ ಸಂದರ್ಭನೂ ಬರಲ್ಲ. ಎಸ್, ಎಮರ್ಜೆನ್ಸಿ ಫಂಡ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳುವಂಥದ್ದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇದ್ರ ಜೊತೆಗೆ ಈ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡಿದಾಗ ಬಹಳಷ್ಟು ಜನ ಹೇಳೋದೇನು ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರು, ಕ್ರೆಡಿಟ್ ಕಾರ್ಡ್ ಅಂತ. ಸೊ ಇದು ಕೂಡ ಇಂಪಾರ್ಟೆಂಟಾ? ಈಗ ನೋಡಿ ಶೇಷ, ನಾವು ಎಕ್ಸಾಮ್ ಬರೀತೀವಿ. ಎಕ್ಸಾಮ್ ಬರೆದ ನಂತರ ನಮ್ಗೆ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡ್ತಾರೆ. ಈ ಮಾರ್ಕ್ಸ್ ಕಾರ್ಡ್ ಏನು ಕೊಡ್ತಾರಪ್ಪ ಅಂತ ಹೇಳಿದ್ರೆ, ನಾನು ಎಷ್ಟು ಚೆನ್ನಾಗಿ ಪರೀಕ್ಷೆ ಬರೆದಿದ್ದೀನಿ ಅನ್ನೋದನ್ನ ತಿಳಿಸೋದಕ್ಕೆ ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ. ಅದೇ ರೀತಿ ನಾನು ಸಾಲವನ್ನ ಹೇಗೆ ನಿರ್ವಹಣೆ ಮಾಡ್ತಿದ್ದೀನಿ, ನಾನು ಕ್ರೆಡಿಟ್ ಅನ್ನ ಹೇಗೆ ನಿರ್ವಹಣೆ ಮಾಡ್ತಿದ್ದೀನಿ ಅನ್ನೋದಕ್ಕೆ ಕೊಡುವಂತಹ ಮಾರ್ಕ್ಸ್ ಅನ್ನೇ ನಾವು ಕ್ರೆಡಿಟ್ ಸ್ಕೋರ್ ಅಂತೇಳಿ ಕರಿತೀವಿ. ಈ ಕ್ರೆಡಿಟ್ ಸ್ಕೋರ್ ಯಾಕೆ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನೀವು ಹೋಗ್ಬಿಟ್ಟು ಹೋಮ್ ಲೋನ್ಗೆ ಅಪ್ಲೈ ಮಾಡ್ತೀರಿ, ಅಥವಾ ಇನ್ಯಾವುದೋ ಕಾರ್ ಲೋನ್ಗೆ ಅಪ್ಲೈ ಮಾಡ್ತೀರಿ. ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದ್ರೆ ಬ್ಯಾಂಕ್ಗಳು ನಿಮಗೆ ಕರೆದ ಸಾಲವನ್ನು ಕೊಡ್ತವೆ, ಕಡಿಮೆ ಬಡ್ಡಿ ದರದಲ್ಲಿ, ಕಾಂಪಿಟೇಟಿವ್ ಇಂಟ್ರೆಸ್ಟ್ ರೇಟ್ ನಲ್ಲಿ ಸಾಲವನ್ನು ಕೊಡ್ತವೆ. ನಮ್ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಸಾಲವನ್ನು ಕೊಡೋದಿಲ್ಲ. ಎರಡನೇದೇನಾಗುತ್ತೆ, ನಮ್ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಅಂದಾಗ ಇಂಟ್ರೆಸ್ಟ್ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಕ್ರೆಡಿಟ್ ಸ್ಕೋರ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಈ ಹಣಕಾಸು ನಿರ್ವಹಣೆಯ ಒಂದು ಪ್ರಿನ್ಸಿಪಲ್ ಆಗಿ ಅದನ್ನ ಪ್ರತಿಯೊಬ್ಬರು ಪರಿಗಣಿಸಲೇಬೇಕು. ಸೊ ಈಗ ನೀವೇ ಹೇಳಿದಂಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಕಾರ್ಡ್ ಬೇಕು. ಬಟ್ ಎಲ್ರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಸಿಗಲ್ವಲ್ಲ, ಅದು ಹೇಗ್ ಮಾಡೋದು? ಈಗ ನೋಡಿ ಶೇಷ, ಈ ಕ್ರೆಡಿಟ್ ಕಾರ್ಡ್ ಅಂದ್ರೇನೆ ಕೆಟ್ಟದು ಅನ್ನೋ ಒಂದು ಭಾವನೆ ತುಂಬಾ ಜನರಿಗಿದೆ. ಆದ್ರೆ ಕ್ರೆಡಿಟ್ ಕಾರ್ಡ್ ಕೆಟ್ಟದಲ್ಲ, ಅದನ್ನ ನೀವು ಹೇಗ್ ಬಳಸ್ತೀರಿ ಅನ್ನೋದ್ರ ಮೇಲೆ ಅದು ಒಳ್ಳೇದಾ ಕೆಟ್ಟದ ಅನ್ನೋದು ನಿರ್ಧಾರ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಅಲ್ಲಿ 2 ರೀತಿ ಕ್ರೆಡಿಟ್ ಕಾರ್ಡ್ಗಳು ಬರ್ತವೆ. ಒಂದನೇದು ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್, ಎರಡನೇದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಈ ಅನ್ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಯಾರಿಗಪ್ಪ ಸಿಗುತ್ತೆ ಅಂತ ಹೇಳಿದ್ರೆ, ಯಾರು ಸ್ಯಾಲ್ರಿಡ್ ಇರ್ತಾರೆ ಅವ್ರಿಗೆ ಬ್ಯಾಂಕ್ಗಳು ಅವರ ಸ್ಯಾಲ್ರಿಯನ್ನ ಬೇಸಾಗಿಟ್ಕೊಂಡು ಯಾವುದೇ ಅಡಮಾನವನ್ನ ಕೇಳದೆ, ಕೊಲಾಟ್ರಲ್ ಅನ್ನ ಕೇಳದೆ, ಬ್ಯಾಂಕ್ನವರು 50,000, 1,00,000 ಅವರ ಸ್ಯಾಲ್ರಿಗೆ ಅನುಗುಣವಾಗಿ ಅವರು ಕ್ರೆಡಿಟ್ ಲಿಮಿಟ್ ಅನ್ನ ಕೊಡ್ತಾರೆ, ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ಇದಕ್ಕೆ ಅವರು ಯಾವುದೇ ಕೊಲಾಟ್ರಲ್ ಅನ್ನ ಇಟ್ಕೊಂಡಿರಲ್ಲ. ಇನ್ನೊಂದಿದೆ, ಅದು ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್. ಈಗ ಎಷ್ಟೋ ಜನ ನಂಗೆ ಸರಿಯಾದ ಮಾಸಿಕ ಆದಾಯ ಇಲ್ಲ, ಅಥವಾ ನಾನು ಬಿಸ್ನೆಸ್ ಮಾಡ್ತೀನಿ, ನನಗೆ ಫಿಕ್ಸ್ಡ್ ಇನ್ಕಮ್ ಬರಲ್ಲ, ಈ ತರ ತುಂಬಾ ಜನರಿಗೆ ಈ ಸಮಸ್ಯೆ ಇರುತ್ತೆ. ಅವ್ರೇನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ತುಂಬಾ ಹ್ಯಾಂಡಿಯಾಗಿ ಬರುತ್ತೆ. ಬಹುತೇಕ ಬ್ಯಾಂಕ್ಗಳು ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತವೆ. ಏನಪ್ಪಾ ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳಿದ್ರೆ,
ನಾವು ಒಂದಿಷ್ಟು ನಿರ್ದಿಷ್ಟ ಮೊತ್ತವನ್ನ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿ ಇಡೋದು. ಆ ಫಿಕ್ಸೆಡ್ ಡೆಪಾಸಿಟ್ ರೂಪದಲ್ಲಿ ಇಟ್ಟು ಅದಕ್ಕೆ ಅನುಗುಣವಾಗಿ ಕ್ರೆಡಿಟ್ ಕಾರ್ಡ್ ಅನ್ನ ಪಡೆಯುವಂಥದ್ನ ಈ ಸೆಕ್ಯೂರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಎಫ್ ಡಿ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಂತೇಳಿ ಕರೀತಾರೆ. ಇಲ್ಲಿ ಎಫ್ ಡಿ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಒಂದ್ ಕಡೆ ನೀವು ಎಫ್ ಡಿ ಇಟ್ಟಿರ್ತಿರಲ್ಲ, ಅದಕ್ಕೆ ಇಂಟ್ರೆಸ್ಟ್ ಅರ್ನ್ ಆಗುತ್ತೆ. ಈ ಕಾರ್ಡ್ ನಲ್ಲಿ ನಿಮಗೆ ಕ್ರೆಡಿಟ್ ಲಿಮಿಟ್ ಅನ್ನ ಕೊಟ್ಟಿರ್ತಾರಲ್ಲ, ಆ ಲಿಮಿಟ್ ಅನ್ನ ಸರಿಯಾಗಿ ಬಳಸ್ಕೊಂಡು ಸರಿಯಾದ ಟೈಮ್ಗೆ ರೀಪೇಮೆಂಟ್ ಮಾಡಿದ್ರೆ ನಿಮಗೆ ಕ್ರೆಡಿಟ್ ಸ್ಕೋರ್ ಕೂಡ ಚೆನ್ನಾಗಾಗುತ್ತೆ. ಸೊ ಈಗ ಕ್ರೆಡಿಟ್ ಸ್ಕೋರ್ ಮೇಲೆ ಕ್ರೆಡಿಟ್ ಕಾರ್ಡ್ ಸಿಗದೇ ಇರುವಂತವ್ರು ಎಫ್ ಡಿ ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ತಗೋಬಹುದು ಅಂತ ಹೇಳಿದ್ರಿ. ಸೊ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ ಅಥವಾ ನಾವು ಹೇಗೆ ತಗೋಬಹುದು ಅಂತ ಹೇಳ್ಬೋದಾ? ಈಗ ನೋಡಿ ಶೇಷ, ನೀವು ಯಾವುದೇ ಬ್ಯಾಂಕ್ಗೆ ಹೋಗಿ ನೀವು ಎಫ್ ಡಿ ಅನ್ನ ಇಟ್ಟು ಅದರ ಬೇಸ್ ಮೇಲೆ ನೀವು ಎಫ್ ಡಿ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಪಡ್ಕೋಬಹುದು. ನಾನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ಕ್ರೆಡಿಟ್ ಪೇ ಅಂತ ಹೇಳಿದೆ, ಅವರು ಎಫ್ ಡಿ ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಅನ್ನ ಕೊಡ್ತಾರೆ. ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, 2,000 ರೂಪಾಯಿನ ಎಫ್ ಡಿ ಇಟ್ಟು ಅದ್ರ ಮೇಲೆ ನೀವು ಎಫ್ ಡಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅನ್ನ ಇಲ್ಲಿ ಪಡ್ಕೋಬಹುದು. 90% ಲಿಮಿಟ್ ಸಿಗುತ್ತೆ. ಸಿಬಿಲ್ ಸ್ಕೋರ್ ಇರಬೇಕು ಅಂತಿಲ್ಲ, ಮತ್ತೆ ನಿಮಗೆ ಇನ್ಕಮ್ ಪ್ರೂಫ್ ಬೇಕು ಅಂತಿಲ್ಲ. ಮಿನಿಮಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದನ್ನ ಪಡ್ಕೋಬಹುದು. ಮತ್ತೆ ನೀವು ಎಷ್ಟು ಮೊತ್ತ ಇಟ್ಟಿರ್ತೀರಲ್ಲ, ಆ ಮೊತ್ತಕ್ಕೆ 6.5% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. ಮತ್ತೆ ಈ ಕಾರ್ಡ್ ಅನ್ನ ಬಳಸಿ ನೀವು UPI ಪೇಮೆಂಟ್ಸ್ ಮಾಡಿದ್ರೆ 2% ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಮತ್ತೆ ಆಫ್ಲೈನ್ ಸ್ಪೆಂಡ್ಸ್, ಆಫ್ಲೈನ್ ಪರ್ಚೇಸ್ಗಳು ನೀವೇನ್ ಮಾಡ್ತಿರಲ್ಲ, ಅದಕ್ಕೆ 3% ವರೆಗೆ ನಿಮಗೆ ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾರೆ. ಮತ್ತೆ ಅಮೆಜಾನ್, ಝೊಮ್ಯಾಟೊ, ಸ್ವಿಗ್ಗಿ, ಮಿಂತ್ರಾ ಈ ರೀತಿಯ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಪರ್ಚೇಸ್ ಅನ್ನ ಮಾಡಿದ್ರೆ ಅಪ್ ಟು 24% ವರೆಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಈ ಕಾರ್ಡ್ ಅನ್ನ ಬಳಸಿ ನಾವು ಖರೀದಿಯನ್ನ ಮಾಡಿದ್ರೆ. ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ ಅನ್ನ ಬಳಸ್ಕೊಂಡು ಬರೀ 10 ನಿಮಿಷದಲ್ಲಿ ನೀವು ಈ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ಬರೀ 30 ನಿಮಿಷದಲ್ಲಿ ನಿಮಗೆ ವರ್ಚುವಲ್ ಕಾರ್ಡ್ ಸಿಗುತ್ತೆ. 3 ದಿನದಲ್ಲಿ ಫಿಸಿಕಲ್ ಕಾರ್ಡ್ ಅನ್ನ ನಿಮ್ಮ ಅಡ್ರೆಸ್ಗೆ ಕಳಿಸ್ತಾರೆ. ಮತ್ತೆ ಈ ಎಫ್ ಡಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಇಂದ ಏನ್ ಅನುಕೂಲ ಅಂತ ಹೇಳಿ ನೀವು ಕೇಳಬಹುದು. ನೋಡಿ, ಈ ಎಫ್ ಡಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ಅನ್ನು ತಗೊಂಡು ಆನ್ ಟೈಮ್ ಪೇಮೆಂಟ್ಸ್ ಮಾಡ್ತಾ ಹೋದ್ರೆ ಕ್ರಮೇಣ ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಬಿಲ್ಡ್ ಆದಾಗ ಬ್ಯಾಂಕ್ಗಳು ನಿಮಗೆ ಸ್ಪರ್ಧಾತ್ಮಕ ಬಡ್ಡಿ ದರದಲ್ಲಿ ಸಾಲವನ್ನ ಕೊಡ್ಲಿಕ್ಕೆ ಬರ್ತವೆ. ಇದರಿಂದ ಪರೋಕ್ಷವಾಗಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ. ಸೊ ಈಗ ಪ್ರತಿಯೊಬ್ಬರಿಗೂ ಕೂಡ ಕ್ರೆಡಿಟ್ ಸ್ಕೋರ್ ಅಂತ ಹೇಳುವಂತದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ತಿಳಿಸ್ಕೊಟ್ರಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಈ ಇನ್ಶೂರೆನ್ಸ್ ಅಂದ್ರೆ ಒಂದ್ ರೀತಿ ತಾತ್ಸಾರ. ಅದ್ ನಂಗೆ ಯಾಕೆ ಬೇಕು, ನಂಗೆ ಏನೂ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಇರ್ತಾರೆ. ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಲೈಫ್ ಇನ್ಶೂರೆನ್ಸ್ ಅಥವಾ ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನ ನೀವು ಕಡೆಗಣಿಸಬೇಡಿ. ಅಷ್ಟೇ ಅಲ್ಲ, ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಸದಸ್ಯರಿಗೂ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್. ಹೆಲ್ತ್ ಇನ್ಶೂರೆನ್ಸ್, ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಬೇಡಿ. ದುಡ್ಡನ್ನೆಲ್ಲ ಕಷ್ಟ ಕಾಲದಲ್ಲಿ ಆಸ್ಪತ್ರೆ ಕಟ್ಟೋ ಬದಲು ನಿಮ್ಮ ದುಡಿಮೆಯಲ್ಲಿ ಸ್ವಲ್ಪ ಹಣವನ್ನ ಇನ್ಶೂರೆನ್ಸ್ಗೆ ಮೀಸಲಿಡಿ. ಮತ್ತೆ ನಿಮ್ಮ ಕುಟುಂಬಕ್ಕೆ ಭದ್ರತೆ ಕೊಡಬೇಕು ಅಂತ ಹೇಳಿದ್ರೆ ಟರ್ಮ್ ಇನ್ಶೂರೆನ್ಸ್ ಬೇಕು. ನಿಮ್ಮ ಜೀವಕ್ಕೆ ಏನೋ ತೊಂದರೆ ಆಯ್ತು ಅಂತ ಹೇಳಿದ್ರೆ ಆ ಕುಟುಂಬಕ್ಕೆ ಹಣಕಾಸಿನ ಒಂದು ಬೆಂಬಲ ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಟರ್ಮ್ ಲೈಫ್ ಇನ್ಶೂರೆನ್ಸ್ ಅನ್ನ ಮಾಡಿಸ್ಕೊಳ್ಳಿ. ಟರ್ಮ್ ಲೈಫ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಸಾಕಷ್ಟು ವಿಡಿಯೋಗಳು ನಮ್ಮ ಚಾನೆಲ್ ನಲ್ಲಿ ಇದಾವೆ, ಅವನ್ನ ಗಮನಿಸ್ಕೊಳ್ಳಿ. ಟರ್ಮ್ ಇನ್ಶೂರೆನ್ಸ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದ್ರ ಬಗ್ಗೆ ದಯವಿಟ್ಟು ತಾತ್ಸಾರ ಬೇಡ. ಅದು ಅಗತ್ಯ, ಅನಿವಾರ್ಯ ಇವತ್ತಿನ ಜಗತ್ತಿಗೆ. ಹೌದು, ಖಂಡಿತವಾಗ್ಲೂ ಹೌದು. ಟರ್ಮ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋದ್ರ ಬಗ್ಗೆ ಬಹಳಷ್ಟು ವಿಡಿಯೋಗಳು ಕೂಡ ಇದಾವೆ. ಯಾರು ಬೇಕಾದ್ರೂ ಅದನ್ನು ಹೋಗಿ ನಮ್ಮ ಚಾನಲ್ ಅಲ್ಲಿ ನೋಡಬಹುದು. ಇನ್ನು ನೆಕ್ಸ್ಟ್ ಪಾಯಿಂಟ್, ಈಗ ನೋಡಿ, ಈಗ ನಾವು ಹೇಳಿದ್ವಿ ಎಮರ್ಜೆನ್ಸಿ ಫಂಡ್ ಬಗ್ಗೆ ಹೇಳಿದ್ವಿ, ಕ್ರೆಡಿಟ್ ಸ್ಕೋರ್ ಬಗ್ಗೆ ಹೇಳಿದ್ವಿ, ಹಣಕಾಸು ಶಿಕ್ಷಣ ಯಾಕೆ ಮುಖ್ಯ ಅಂತ ಹೇಳಿದ್ವಿ, ಜೊತೆಗೆ ಇನ್ಶೂರೆನ್ಸ್ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಹೇಳಿದ್ವಿ. ಈಗ ನಾವ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಹೂಡಿಕೆ ಅನ್ನೋದು ಗುರಿ ಕೇಂದ್ರಿತವಾಗಿರ್ಬೇಕು. ಈಗ ನೋಡಿ, ಒಂದು 10 ವರ್ಷ ಆದ್ಮೇಲೆ ನನ್ನ ಮಗಳಿಗೆ ಹೈಯರ್ ಎಜುಕೇಶನ್ ಮಾಡಿಸ್ಬೇಕು, ಒಂದು 15 ವರ್ಷ ಆದ್ಮೇಲೆ ನಾನೊಂದು ಮನೆ ಕಟ್ಟಬೇಕು, ಇನ್ನು 20 ವರ್ಷ ಆದ್ಮೇಲೆ ನಾನು ರಿಟೈರ್ ಆಗಬೇಕು. ಈ ರೀತಿಯ ಗುರಿಗಳಿರ್ತವೆ. ಆ ಗುರಿಗಳನ್ನ ಕೇಂದ್ರಿತವಾಗಿಟ್ಕೊಂಡು ಅದಕ್ಕೆ ಯಾವ ರೀತಿಯ ಹೂಡಿಕೆ ಹೊಂದಾಣಿಕೆ ಆಗುತ್ತೆ ಅದನ್ನ ನೀವು ನೋಡ್ಕೋಬೇಕು. ಫಿನಾನ್ಷಿಯಲ್ ಎಕ್ಸ್ಪರ್ಟ್ ನ ಅಡ್ವೈಸ್ ಅನ್ನ ಪಡ್ಕೋಬೇಕು. ಅದನ್ನ ಪಡ್ಕೊಂಡು ಸರಿಯಾದ ಹೂಡಿಕೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನೋಡಿ, ಈ ಎಫ್ ಡಿ ಇನ್ವೆಸ್ಟ್ಮೆಂಟ್ಸು ಅಥವಾ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ಸು, ಇವುದ್ರಲ್ಲಿ ನಾವು ಹಣದುಬ್ಬರವನ್ನ ಮೀರಿ ಹೆಚ್ಚು ಗಳಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲಿ ಸ್ಥಿರತೆ ಇರುತ್ತೆ, ಗಳಿಕೆಯ ಒಂದು ಸ್ಥಿರತೆ ಇರುತ್ತೆ, ಖಾತ್ರಿ ಆದಾಯ ಇರುತ್ತೆ. ಆದ್ರೆ ಈ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ನಲ್ಲಿ ಗಳಿಕೆಯ ಸಾಧ್ಯತೆ ಹೆಚ್ಚಿರುತ್ತೆ, ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮಗೆ ಯಾವುದು ಹೊಂದಾಣಿಕೆ ಆಗುತ್ತೆ ನಿಮ್ಮ ಗುರಿಗೆ ತಕ್ಕಂತೆ ಅನ್ನೋದನ್ನ ಹಣಕಾಸು ತಜ್ಞರ ನೆರವನ್ನ ಪಡೆದು, ಸೆಬಿ ನೋಂದಾಯಿತ ಹಣಕಾಸು ಸಲಹೆಗಾರರ
ಸಲಹೆಯನ್ನ ಪಡೆದು ಮುಂದುವರಿಯಿರಿ ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಇನ್ನು ನೆಕ್ಸ್ಟ್ ಹೂಡಿಕೆ ಅಂತ ಹೇಳಿ ಬಂದಾಗ ಅದರಲ್ಲಿ ಡೈವರ್ಸಿಫಿಕೇಶನ್ ಇರಬೇಕು ಅಂತ ಹೇಳ್ತಾರೆ, ನಿಜಾನ ಅಂತ? ಈಗ ನೋಡಿ, ವಾರನ್ ಬಫೆಟ್ ಖ್ಯಾತ ಹೂಡಿಕೆ ತಜ್ಞ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಲ್ಲಾ ಮೊಟ್ಟೆಗಳನ್ನು ಒಂದೇ ಬುಟ್ಟಿಯಲ್ಲಿ ಇಡಬೇಡಿ ಅಂತ ಹೇಳಿ. ಯಾಕೆ? ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಒಂದೇ ರೀತಿಯ ಹೂಡಿಕೆಗಳನ್ನ ಮಾಡಿದಾಗ ಮಾರುಕಟ್ಟೆ ಏರಿಳಿತಗಳು ಉಂಟಾದಾಗ ನಿಮ್ಮ ಹೂಡಿಕೆಗಳಿಗೆ ಪೆಟ್ಟಾಗಬಾರ್ದು ಅನ್ನೋದು ಇದರ ಒಟ್ಟಾರೆ ಸಾರಾಂಶ. ಅಂದ್ರೆ ಹೇಗೆ ಮೊಟ್ಟೆಗಳನ್ನ ಒಂದೇ ಬುಟ್ಟಿಯಲ್ಲಿ ಹಿಡಿದ್ರೆ ಒಂದಕ್ಕೊಂದು ತಾಗಿ ಒಡೆದೋಗ್ತಾವೋ, ಅದೇ ರೀತಿ ನಿಮ್ಮ ಹೂಡಿಕೆ ಕೂಡ ಒಂದ್ ರೀತಿ ಅಸ್ತವ್ಯಸ್ತ ಆಗುತ್ತೆ ಅನ್ನೋದು ಈ ಮಾತಿನ ತಾತ್ಪರ್ಯ. ಹಾಗಾಗಿ ಹೂಡಿಕೆಯಲ್ಲಿ ಬೇರೆ ಬೇರೆ ಮಿಶ್ರಣ ಇರಲಿ. ಸಾಂಪ್ರದಾಯಿಕ ಹೂಡಿಕೆಗಳಾದ ಫಿಕ್ಸೆಡ್ ಡೆಪಾಸಿಟ್, ಪೋಸ್ಟ್ ಆಫೀಸ್ ರೀತಿಯ ಹೂಡಿಕೆಗಳು ಇರಬೇಕು, ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಇರಬೇಕು, ಗೋಲ್ಡ್ ಇನ್ವೆಸ್ಟ್ಮೆಂಟ್ ಒಂದಷ್ಟು ಇರಬೇಕು, ರಿಯಲ್ ಎಸ್ಟೇಟ್ ಇರಬೇಕು. ಇದೆಲ್ಲದರ ಮಿಶ್ರಣ ಇರಬೇಕು. ಅದು ಎಷ್ಟೆಷ್ಟು ಇರಬೇಕು ಅನ್ನೋದನ್ನ ನಿಮ್ಮ ರಿಸ್ಕ್ ಪ್ರೊಫೈಲ್ ಏನು, ನಿಮ್ಮ ಆದಾಯ ಏನು ಅನ್ನೋದನ್ನ ಆಧರಿಸಿ ಈ ಸೆಬಿ ನೋಂದಾಯಿತ ತಜ್ಞರು ತಿಳಿಸ್ತಾರೆ. ಒಟ್ಟಾರೆ ಏನಪ್ಪಾ ಅಂತ ಹೇಳಿದ್ರೆ, ಈ ಡೈವರ್ಸಿಫಿಕೇಶನ್ ಅನ್ನೋದು ತುಂಬಾ ಕ್ರೂಷಿಯಲ್ ಪಾಯಿಂಟ್ ಇಲ್ಲಿ. ಎಸ್, ಹೂಡಿಕೆಯಲ್ಲಿ ಡೈವರ್ಸಿಫಿಕೇಶನ್ ಇರಬೇಕು ಅಂತ ಹೇಳಿದ್ರಿ. ಇನ್ನು ನೆಕ್ಸ್ಟ್ ಪಾಯಿಂಟ್, ಈಗ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಾವು ಒಂದೇ ಆದಾಯವನ್ನ ನೆಚ್ಕೊಂಡಿರ್ತೀವಿ. ಈಗ ಕೆಲಸ ಮಾಡ್ತಿರ್ತೀವಿ, ಕೆಲಸದಲ್ಲಿ ನಾಳೆ ದಿವಸ ಏನೋ ಸಮಸ್ಯೆ ಆಗಿ ನಾವು ಹೊರಗೆ ಬಿದ್ರೆ ನಮ್ಮ ಹತ್ರ ಆದಾಯ ಇರಲ್ಲ. ಹಾಗಾಗಿ ನಾವು ಆದಾಯದ ಮೂಲಗಳನ್ನ ಹೆಚ್ಚಿಸ್ಕೋಬೇಕು. ಆದಾಯದ ಮೂಲಗಳನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಾವೊಂದು ಯೂಟ್ಯೂಬ್ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ಒಂದು ಪುಸ್ತಕ ಬರೆಯುವಂಥದ್ದು, ಅಥವಾ ಎಲ್ಲೋ ಹೋಗಿ ವರ್ಕ್ಶಾಪ್ ನಡೆಸುವಂಥದ್ದು, ಆನ್ಲೈನ್ ಕೋರ್ಸ್ ಕ್ರಿಯೇಟ್ ಮಾಡುವಂಥದ್ದು, ಅಥವಾ ನಾನು ಯಾವುದೋ ಸಣ್ಣ ಉದ್ಯಮವನ್ನ ಕಟ್ಟುವಂಥದ್ದು, ಆ ರೀತಿಯ ಪ್ರಯತ್ನಗಳನ್ನು ಮಾಡಬೇಕು. ಆರಂಭಿಕ ಹಂತದಲ್ಲಿ ನಂಗೆ ಅಷ್ಟೊಂದು ಬಂಡವಾಳ ಇಲ್ಲ, ಏನಪ್ಪಾ ಮಾಡೋದು ಅಂತ ಹೇಳಿದ್ರೆ, ಯಾವುದಕ್ಕೆ ಬಂಡವಾಳ ಅಗತ್ಯ ಇಲ್ವೋ, ಈಗ ನೀವು ಶ್ರೇಷ್ಠ ರೀತಿಯಲ್ಲಿ ಬರೀತೀರಿ, ಯಾರಿಗೋ ಒಂದು ಪ್ರೆಸ್ ನೋಟ್ ಮಾಡ್ಕೊಡಿ, ಅದರಿಂದ ಆದಾಯ ಬರುತ್ತೆ. ಯಾರಿಗೋ ನೀವು ಒಂದು ಪುಸ್ತಕವನ್ನ ಬರೆದು ಕೊಡಿ, ಅದರಿಂದ ಆದಾಯ ಬರುತ್ತೆ. ಗೋಸ್ಟ್ ರೈಟಿಂಗ್ ಅಂತ ಕರಿತೀವಿ, ಯಾರಿಗೋ ಬರೆದು ಕೊಟ್ರೆ ನೀವು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಈ ರೀತಿ ಪ್ರತಿ ಕ್ಷೇತ್ರದಲ್ಲೂ ಒಂದೊಂದು ಅವಕಾಶ ಇರುತ್ತೆ. ಈಗ ಯಾರೋ ಒಬ್ರು ಎಲೆಕ್ಟ್ರಿಷಿಯನ್ ಇರ್ತಾರೆ, ಅವರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ 6 ಗಂಟೆ ತನಕ ಕೆಲಸ ಮಾಡ್ತಿರ್ತಾರೆ. ಅವರು ಆ ನಂತರದಲ್ಲಿ ಯಾವುದೋ ಒಂದು ಎನ್ಕ್ವೈರಿ ಸಿಕ್ಕರೆ ಅವ್ರಿಗೆ ಹೋಗಿ ಸಹಾಯ ಮಾಡಿ ಬಂದ್ರೆ ಅವ್ರು ಮತ್ತೆ ಗಳಿಸ್ಬೋದು. ಈಗ ಇನ್ಯಾರೋ ಒಬ್ರು ಪ್ಲಂಬರ್ ಇರ್ತಾರೆ, ಅವ್ರು ಹೋಗಿ ಇನ್ನೊಂದು ಕಡೆ ದುಡಿಮೆ ಮಾಡಿದ್ರೆ ಅದರಿಂದ ಗಳಿಸ್ಬೋದು. ಅವರೆಲ್ಲ ಸೇರಿ ಒಂದ್ 4-5 ಜನ ಒಟ್ಟಾಗಿ ಸೇರಿ ಒಂದು ಕಂಪನಿಯನ್ನ ಕಟ್ಟಿದ್ರೆ ಅದರಿಂದ ಗಳಿಸ್ಬೋದು. ಅಥವಾ ಅವರು ಯೂಟ್ಯೂಬ್ ವಿಡಿಯೋ ಮಾಡಿ, ಸಣ್ಣ ಸಣ್ಣ ಸಮಸ್ಯೆಗಳಿರುತ್ತೆ, ಈಗ ಟ್ಯಾಪ್ ರಿಪೇರಿ ಮಾಡಿಸಿರ್ತೀವಿ, ಲೀಕ್ ಆಗ್ತಿರುತ್ತೆ, ಅದನ್ನ ಅವಾಯ್ಡ್ ಮಾಡೋದು ಹೇಗೆ ಅನ್ನೋ ರೀತಿಯ ವಿಡಿಯೋಗಳನ್ನ ಮಾಡಿ ಗಳಿಸ್ಬೋದು. ಈ ರೀತಿಯ ಅವಕಾಶಗಳು ಪ್ರತಿ ಕ್ಷೇತ್ರದಲ್ಲೂ ಇವೆ. ಅದನ್ನ ಜನರು ಅವರ ಕ್ಷೇತ್ರದಲ್ಲಿ ಕಂಡುಕೋಬೇಕು. ಇನ್ನು ನೆಕ್ಸ್ಟ್ ಪಾಯಿಂಟ್, ಈ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸಾಲ ಅನ್ನೋದು ಶೂಲ, ಆದ್ರೆ ಸಾಲದಿಂದ ಸಂಪತ್ತನ್ನು ಸೃಷ್ಟಿ ಮಾಡಬಹುದು. ಸಂಪತ್ತನ್ನು ಸೃಷ್ಟಿ ಮಾಡ್ಲಿಕ್ಕೆ ಮಾತ್ರ ಸಾಲ ಮಾಡಿ, ಕೆಟ್ಟ ಉದ್ದೇಶಗಳಿಗೆ ಸಾಲವನ್ನ ಮಾಡಬೇಡಿ. ಯಾವ್ದಪ್ಪ ಒಳ್ಳೆ ಸಾಲ, ಯಾವ್ದಪ್ಪ ಕೆಟ್ಟ ಸಾಲ ಅಂತ ಹೇಳಿದ್ರೆ, ಯಾವ್ದು ಸಂಪತ್ತನ್ನ ಸೃಷ್ಟಿ ಮಾಡುತ್ತೋ ಅದು ಒಳ್ಳೆ ಸಾಲ, ಯಾವ್ದು ಸಂಪತ್ತನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಹಕಾರ ನೀಡೋದಿಲ್ವೋ ಅದು ಕೆಟ್ಟ ಸಾಲ ಆಗತ್ತೆ. ಅದು ನೆನಪಲ್ಲಿರ್ಲಿ. ಮತ್ತೆ ನಿಮ್ಮ ಆದಾಯಕ್ಕಿಂತ ಜಾಸ್ತಿ ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಆದಾಯಕ್ಕಿಂತ ಜಾಸ್ತಿ ಸಾಲ ಮಾಡಕ್ ಹೋಗ್ಬೇಡಿ ಅಂದ್ರೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಆದಾಯ 100 ರೂಪಾಯಿ ಇದೆ ಅಂತ ಹೇಳಿದ್ರೆ ನಿಮ್ಮ ಸಾಲದ ಬಾಬ್ತು 30 ರೂಪಾಯಿಗಿಂತ ಜಾಸ್ತಿ ಇರಬಾರ್ದು. ಹೆಚ್ಚಂದ್ರೆ 35 ರೂಪಾಯಿ ಇರಬಹುದು. ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಉಳಿತಾಯ ಹೂಡಿಕೆಗಳಿಗೆ ಪೆಟ್ಟು ಬೀಳುತ್ತೆ. ನೀವು ಬರೀ EMI ಟು EMI ಬದುಕೋಂಗ್ ಆಗ್ಬಿಡುತ್ತೆ, ಮಂತ್ಲಿ ಪೇಚೆಕ್ ಟು ಪೇಚೆಕ್ ಬದುಕುವಂಗ ಆಗ್ಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆದಾಯದಲ್ಲಿ ಸಾಲದ ಪ್ರಮಾಣ, ನಿಮ್ಮ ಮಂತ್ಲಿ ಇನ್ಕಮ್ ನಲ್ಲಿ ಸಾಲದ ಪ್ರಮಾಣ 30%ಗಿಂತ ಜಾಸ್ತಿ ಇಲ್ಲದೆ ಇರೋ ರೀತಿ ನೋಡ್ಕೊಳ್ಳಿ. ಎಸ್, ಸಾಲ ತಗೊಂಡು ಕೂಡ ನೆಮ್ಮದಿಯಾಗಿರ್ಬೋದು ಅಂತ ಹೇಳುವಂತ ಒಳ್ಳೆ ಪಾಯಿಂಟ್ ಅನ್ನ ಹೇಳಿದ್ರಿ. ಯಾಕಂದ್ರೆ ಸಾಲವನ್ನು ನಿಭಾಯಿಸೋದು ತುಂಬಾ ಮುಖ್ಯ. ಇನ್ನು ನೆಕ್ಸ್ಟ್ ಪಾಯಿಂಟ್, ಈಗ ನೋಡಿ, ಸಾಲ ನಿರ್ವಹಣೆ ಜೊತೆಗೆ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ, ಹೂಡಿಕೆಗಳನ್ನ ಮಾಡಿ ಅವ್ರ ಕುಟುಂಬದವ್ರಿಗೆ ಹೇಳೋದೇ ಇಲ್ಲ. ಮತ್ತೆ ಇನ್ನೂ ಒಂದ್ ತಪ್ಪು ಏನ್ ಮಾಡ್ತಾರೆ, ನಾಮಿನಿಗಳನ್ನ ಮಾಡಲ್ಲ. ದಯವಿಟ್ಟು ನಾಮಿನಿಗಳನ್ನ ಮಾಡಿ. ಮತ್ತೆ ಗಂಡ ಹೆಂಡತಿ ಗೊತ್ತಿಲ್ದಂಗೆ ಹೂಡಿಕೆ ಮಾಡೋದು, ಹೆಂಡತಿ ಗೊತ್ತಿಲ್ಲದೆ ಇರೋಂಗೆ ಗಂಡ ಹೂಡಿಕೆ ಮಾಡೋದು, ಈ ರೀತಿಯ ತಪ್ಪುಗಳನ್ನ ಮಾಡಬೇಡಿ. ಯಾಕೆಂದ್ರೆ ಸಂಕಷ್ಟದ ಸಂದರ್ಭದಲ್ಲಿ ಮಾಹಿತಿ ಇಲ್ದಿದ್ದಾಗ ಹೂಡಿಕೆಗಳು ಅವು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರ್ದ ಇರೋಂತ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಏನ್ ಮಾಡಿ, ಸಾಧ್ಯ ಆದಷ್ಟು ಒಂದು ವಿಲ್ ಅನ್ನ ಮಾಡಿಡಿ. ನಿಮ್ಮ ಕುಟುಂಬದವ್ರಿಗೆ ನಿಮ್ಮ ಹೂಡಿಕೆಗಳ ಪರಿಚಯ ಇರಲಿ. ಮತ್ತೆ ವಿಲ್ ಅನ್ನ ಮಾಡಿದಾಗ ಈ ಆಸ್ತಿ ವರ್ಗಾವಣೆ ಸುಗಮ ಆಗುತ್ತೆ, ಕುಟುಂಬದಲ್ಲಿ ಕಲಹಗಳು ಕಡಿಮೆ ಆಗ್ತವೆ, ಮತ್ತೆ ಕಾನೂನು ವ್ಯಾಜ್ಯಗಳು ಕೂಡ ಕಡಿಮೆ ಆಗ್ತವೆ. ವಿಲ್ ಬರೆಯೋದನ್ನ ಮರಿಬೇಡಿ, ನಾಮಿನಿ ಮಾಡೋದನ್ನ ಮರಿಬೇಡಿ. ಮತ್ತೆ ಹೂಡಿಕೆಗಳ ಬಗ್ಗೆ ನಿಮ್ಮ ಕುಟುಂಬದ ಆಪ್ತರಿಗೆ ತಿಳಿಸೋದನ್ನ ಮರಿಬೇಡಿ. ಹೂಡಿಕೆ ಮಾಡಿ ಅದನ್ನು ಮುಚ್ಚಿಟ್ಟು
ನೀವು ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಆ ಹೂಡಿಕೆಗಳ ಬಗ್ಗೆ ಮಾಹಿತಿನೇ ಇಲ್ಲದೆ ಇದ್ರೆ ನೀವು ಕಷ್ಟಪಟ್ಟು ಉಳಿಸಿ ಪ್ರಯೋಜನ ಆದ್ರೂ ಏನು, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ತುಂಬಾ ಜನ ಕಡಿಮೆ ಸಂಪಾದನೆ ಮಾಡುವಂತವರು ಕೂಡ ಇರ್ತಾರೆ. ಅವರು ಕೂಡ ನೀವು ಹೇಳಿದ ಸೂತ್ರಗಳನ್ನ ಅನುಸರಿಸಿ ಪಾಲಿಸಿಕೊಂಡು ಹಣವನ್ನ ಉಳಿಸೋದಕ್ಕೂ ಸಾಧ್ಯ, ಹಾಗೆಯೇ ಅದನ್ನ ಬೆಳೆಸೋದಕ್ಕೂ ಸಾಧ್ಯ. ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಶರತ್. ಥ್ಯಾಂಕ್ ಯು ಶೇಷ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. Bosswala. Be the boss.